ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಜ ಮಾವ. ಹೇ ಅಖಿಲ್, ಕಂಪನಿನ ಮತ್ತೆ ಓಪನ್ ಮಾಡ್ತೀರಾ? ಪ್ರಾಮಿಸ್ ಡ್ಯಾಡಿ. ನಿಮ್ದು ನೋವಾದ್ರೆ ನಮ್ದು ಕರ್ತವ್ಯ. ನಿಮ್ಮ ತಾತನ ಕಾಲದಿಂದ ನೀವು ಯಾವ ರೀತಿ ಕಂಪ್ನಿನ ಸಕ್ಸಸ್ಫುಲ್ ಆಗಿ ನಡೆಸ್ಕೊಳ್ತಾ ಬಂದ್ರೋ ಈಗ ಅದನ್ನ ಮತ್ತೆ ಕಟ್ಟೋ ಕರ್ತವ್ಯ ನಮ್ದು. ಆ ಕಂಪ್ನಿ ನೆರಳಲ್ಲಿ ಬದುಕೋ ಎಷ್ಟೋ ನೂರಾರು ಜನರ ಜೀವನಕ್ಕೆ, ಎಷ್ಟೋ ಕುಟುಂಬಗಳಿಗೆ ಭರವಸೆ ಕೊಡುವಂತ ಕರ್ತವ್ಯ ನಮ್ದು. ಸಾಕಪ್ಪ, ಇಷ್ಟು ಮಾತು ಸಾಕು. ನನ್ನ ಹೊಟ್ಟೆ ತುಂಬ ಹೋಯ್ತು. ಹಾಗಂತ ಖಾಲಿ ಹೊಟ್ಟೆಲಿರ್ತೀರಾ ಏನೋ? ಬನ್ನಿ ಊಟ ಮಾಡೋಣ. ಬೇಡ ವಸಂತ, ಬೇಡ. ನನ್ಗೆ ಯಾಕೋ ಹಸುವಾಗ್ತಿಲ್ಲ. ನನ್ನ ಮಗ ಸೊಸೆ ಕೊಟ್ಟಿರೋ ಮಾತಿಂದ ನನಗೆ ತುಂಬಾ ಸಂತೋಷವಾಗಿದೆ. ಈ ಸಂತೋಷನ ಎಲ್ರೂ ಸೇರಿ ಹಂಚ್ಕೊಳ್ಳೋಣ. ಬನ್ನಿ ಮಾವ, ಊಟ ಮಾಡ್ತಾ ಮಾತಾಡೋಣ. ಬನ್ನಿ ಡ್ಯಾಡಿ. ಓಹೋ, ಈ ಪ್ರಯತ್ನ ಮಾಡ್ತಿದ್ದೀರಾ? ಈ ವಿಷಯನ ಈಗಲೇ ಮೇಡಮ್ಗೆ ಫೋನ್ ಮಾಡಿ ಹೇಳಬೇಕು. ಹೇಳು ವನಜಾಕ್ಷಿ. ಮೇಡಮ್, ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಮೊದಲು ವಿಷಯ ಏನೋ ಅಂತ ಹೇಳು. ಅದು ಇಂಪಾರ್ಟೆಂಟ್ ಅಲ್ವಾ ಅಂತ ನಾನು ಹೇಳ್ತೀನಿ. ಅಖಿಲ್ ಅವರು ಟ್ರಿಪಲ್ ಎ ಮಸಾಲಾ ಕಂಪನಿನ ಮತ್ತೆ ಓಪನ್ ಮಾಡಬೇಕು ಅನ್ಕೊಂಡಿದ್ದಾರೆ. ಹೌದು ಮೇಡಮ್, ನಾನು ಈಗಷ್ಟೇ ಅವ್ರು ಮಾತಾಡ್ತಿರೋದನ್ನ ಕಿವಿ ತೆರೆದಿಟ್ಕೊಂಡು ಕೇಳಿಸ್ಕೊಂಡೆ. ನಿಮ್ಮ ತಾತನ ಕಾಲದಿಂದ ನೀವು ಯಾವ ರೀತಿ ಕಂಪ್ನಿನ ಸಕ್ಸಸ್ಫುಲ್ ಆಗಿ ನಡೆಸ್ಕೊಳ್ತಾ ಬಂದ್ರೋ ಈಗ ಅದನ್ನ ಮತ್ತೆ ಕಟ್ಟೋ ಕರ್ತವ್ಯ ನಮ್ದು. ಆ ಕಂಪ್ನಿ ನೆರಳಲ್ಲಿ ಬದುಕೋ ಎಷ್ಟೋ ನೂರಾರು ಜನರ ಜೀವನಕ್ಕೆ, ಎಷ್ಟೋ ಕುಟುಂಬಗಳಿಗೆ ಭರವಸೆ ಕೊಡುವಂತ ಕರ್ತವ್ಯ ನಮ್ದು. ಇದು ಮೇಡಮ್ ಅಲ್ಲಿ ನಡೆದಿರೋ ಮಾತುಕತೆ. ವೆರಿ ಗುಡ್ ವನಜಾಕ್ಷಿ, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟೆ. ಹೀಗೆ ಅವರನ್ನ ಅಬ್ಸರ್ವ್ ಮಾಡ್ತಾ ಇರೋ. ಮಾಡ್ತೀನಿ ಮೇಡಮ್, ನೀವು ಹೇಳಿದ್ಮೇಲೆ ನಾನು ಮಾಡದೇ ಇರ್ತೀನಾ? ಆಕಾಶದಲ್ಲಿರೋ ಹದ್ದಿನ ಹಾಗೆ ಇಂಚಿಂಚು ಬಿಡದೆ ಅವ್ರ ಮೇಲೆ ಯಾವಾಗ್ಲೂ ಒಂದು ಕಣ್ಣಿಟ್ಟಿರ್ತೀನಿ. ನೀನ್ ಹದ್ದಾಗಿರ್ತೀಯೋ ಇನ್ನೇನಾಗಿರ್ತೀಯೋ ಅದ್ ನನಗ್ ಬೇಡ, ಆದ್ರೆ ಅವರಿಗೆ ಡೌಟ್ ಬರಬಾರ್ದು, ಹಾಗಿರು. ಸರಿ ಮೇಡಮ್, ಆಯ್ತು, ಇರ್ತೀನಿ ಮೇಡಮ್. ಅವರು ಓಪನ್ ಮಾಡಬೇಕು ಅಂದ್ಕೊಂಡ ತಕ್ಷಣ ಓಪನ್ ಆಗುತ್ತಾ? ಕೆಲಸ ಆಗ್ಬೇಕಲ್ಲ, ಆಗಕ್ ಬಿಡೋದಿಲ್ಲ. ವಸಂತ, ಏನಮ್ಮ ವಸಂತ? ಎದ್ರ ನೀವು? ಎದ್ರ ಅಂತ ಕೇಳ್ತಿಯಲ್ಲ ವಸಂತ, ಇಲ್ಲಿವರೆಗೂ ನಾನು ಯಾಕೆ ಎಬ್ಸ್ಲಿಲ್ಲ? ಹೇಳಿಸ್ಬೇಡ ಅಂತ ಅಖಿಲೇ ಹೇಳಿದ್ದು. ಅಖಿಲ್ ಹೇಳದ್ನ? ಹೌದು ರೀ, ರಾತ್ರಿ ನೀವು ತುಂಬಾ ಹೊತ್ತು ನಿದ್ದೆ ಮಾಡ್ಲಿಲ್ವಂತೆ. ಓ ಹೌದು ವಸಂತ. ಟ್ರಿಬಲ್ ಎ ಮಸಾಲಾ ಕಂಪನಿ ಮತ್ತೆ ಮಾರ್ಕೆಟ್ ಅಲ್ಲಿ ಸದ್ದು ಮಾಡುತ್ತೆ ಅಂತ
ಅಖಿಲ್ ಶ್ಯಾಮ ನನಗ್ ಮಾತು ಕೊಟ್ರಲ್ಲ, ಆ ಆನಂದಕ್ಕೆ ನನಗೆ ನಿದ್ದೆ ಬಂದಿಲ್ಲ. ಯಾವತ್ತಪ್ಪ ದಿನ ಬರುತ್ತೆ ಅಂತ ಯೋಚನೆ ಮಾಡ್ತಾ ಮಾಡ್ತಾ ನಿದ್ದೆ ಮಾಡಿದೆ. ಅದಕ್ಕೆ ನಿಮ್ಮನ್ನ ಬೆಳಗ್ಗೆನೆ ಏಳ್ಸೋದ್ ಬೇಡ ಅಂತ ಅಖಿಲ್ ಹೇಳಿದ್ದು. ಅಖಿಲ್ ಶ್ಯಾಮ ಎಲ್ಲಿ ಕಾಣಿಸ್ತಾ ಇಲ್ಲ? ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋದ್ರಾ? ಎಲ್ಲಿಗೆ? ಹೊರಗಡೆ ಹೋಗ್ತಿರೋರ್ನ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ಬಾರ್ದಲ್ವಾ? ನನ್ಗನ್ನಿಸ್ತಿದೆ ಫ್ಯಾಕ್ಟ್ರಿ ಕೆಲ್ಸದ ಮೇಲೆ ಹೋಗಿರ್ತಾರೆ. ನೀವಿರಿ, ಕಾಫಿ ತರ್ತೀನಿ. ತಗೊಳ್ಳಿ. ನಿಮ್ಮ ಕೇಸ್ ಏನು ಹೇಳಿ? ಸರ್, AAA ಮಸಾಲಾ ಕಂಪ್ನಿ ಹೆಸರಲ್ಲಿ ನಮ್ಮ ತಾತ ಮುತ್ತಾತಂದ್ರು ಮಸಾಲಾ ಕಂಪ್ನಿನ ಶುರು ಮಾಡಿದ್ರು. ಅಖಿಲ್ ಅವ್ರು ಎಲ್ಲಿದ್ದಾರೆ ಅಂತ ಕೇಳಿ ತಿಳ್ಕೊಳ್ತೀನಿ. ಇದು ಸರ್ ನಡೆದಿದ್ದು. ಓಕೆ ಅಖಿಲ್, ಪರವಾಗಿಲ್ಲ, ಮಾತಾಡಿ. ಥ್ಯಾಂಕ್ ಯು ಸರ್. ಹಲೋ ಡ್ಯಾಡಿ. ಎಲ್ಲಿದ್ದೀರಪ್ಪ? ನಮ್ಮ ಫ್ಯಾಕ್ಟ್ರಿ ವಿಷಯ ಮಾತಾಡೋಕ್ಕೆ ಲಾಯರ್ ಹತ್ರ ಬಂದಿದ್ವಿ ಡ್ಯಾಡಿ. ಗುಡ್, ವೆರಿ ಗುಡ್ ಅಪ್ಪ. ನಡೆದಿದ್ದೆಲ್ಲ ವಿವರವಾಗಿ ಲಾಯರ್ ಹತ್ರ ಹೇಳ್ದೆ ಡ್ಯಾಡಿ. ಓಕೆ ಅಖಿಲ್, ಕ್ಯಾರಿ ಆನ್, ಆಲ್ ದ ಬೆಸ್ಟ್. ಹಾ, ಓಕೆ ಡ್ಯಾಡಿ. ನೀನ್ ಹೇಳಿದ್ ಕರೆಕ್ಟೇ ವಸಂತ. ಫ್ಯಾಕ್ಟ್ರಿ ವಿಷಯ ಮಾತಾಡೋಕೇನೆ ಲಾಯರ್ ಹತ್ರ ಹೋಗಿದಾರಂತೆ. ನನಗ್ ಗೊತ್ತು ರೀ. ಅಖಿಲ್ ಶ್ಯಾಮ ನಿಮಗ್ ಮಾತು ಕೊಟ್ಟಿದಾರಲ್ವಾ, ಇನ್ನು ಆ ಕೆಲ್ಸದ ಮೇಲೆ ಇರ್ತಾರೆ ಅಂತ ನನಗ್ ಗೊತ್ತು. ನಿಮ್ಗಾಗಿದ್ದ ಅನ್ಯಾಯನೇ ಇರ್ಬೋದು, ಆದ್ರೆ ಕಾನೂನು ಪ್ರಕಾರ ಆ ಫ್ಯಾಕ್ಟ್ರಿ ಮೇಲೆ ನಿಮ್ಮ ಅತ್ತಿಗೆಗೆ ಹೆಚ್ಚಕ್ಕಿರೋದು. ಪವರ್ ಆಫ್ ಅಟಾರ್ನಿ ಅಡ್ಡ ಇಟ್ಕೊಂಡು ಅವ್ರು ತುಂಬ ಪ್ಲ್ಯಾಂಡ್ ಆಗಿ, ತುಂಬ ಕ್ಲೆವರ್ ಆಗಿ AAA ಮಸಾಲಾ ಕಂಪನಿನ ಐಶ್ವರ್ಯ ಮಸಾಲಾ ಕಂಪನಿ ಅಂತ ಚೇಂಜ್ ಮಾಡಿದ್ದಾರೆ. ಅಂದ್ರೆ ಮತ್ತೆ ನಮ್ಮ ಮಸಾಲಾ ಕಂಪನಿನ ವಾಪಸ್ ಪಡ್ಕೊಳಕ್ಕಾಗಲ್ವಾ ಲಾಯರ್? ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ಸರ್, ಮತ್ತೆ AAA ಮಸಾಲಾ ಕಂಪನಿ ಮಾರ್ಕೆಟ್ಗೆ ಬರಬೇಕು. AAA ಮಸಾಲಾ ಕಂಪನಿಗೆ ಮೊದಲಿನ ಹಾಗೆ ಹೆಸರು ಬರಬೇಕು. ಅಲ್ಲಿವರೆಗೂ ನಮ್ಮ ಮಾವನ ಮನಸ್ಸಿಗೆ ಸಮಾಧಾನ ಇರಲ್ಲ. ನಮ್ಮ ಐಶ್ವರ್ಯ ಅಕ್ಕ ಮಾಡಿದ ತಪ್ಪಿಗೆ ಎಷ್ಟೋ ಜನ ಕಾರ್ಮಿಕರ ಕುಟುಂಬ ಬೀದಿಗೆ ಬಿದ್ದಿದೆ. ಆ ವಿಷಯ ಗೊತ್ತಾದ್ಮೇಲೆ ನಮ್ಮ ಮಾವನ್ಗೆ ಊಟ ಮಾಡಕ್ಕಾಗ್ತಿಲ್ಲ, ನಿದ್ರೆ ಮಾಡಕ್ಕಾಗ್ತಿಲ್ಲ. ಆ ಕಾರ್ಮಿಕರ ಕುಟುಂಬ ಮತ್ತೆ ಹೊಟ್ಟೆ ತುಂಬ ಅನ್ನ ತಿಂದು ಸಂತೋಷವಾಗಿರದೇ ಇದ್ರೆ ನಮ್ಮ ಮಾವನು ಸಂತೋಷವಾಗಿರಲ್ಲ. ಅವ್ರನ್ನ ಸಂತೋಷ ಪಡಿಸೋದಿಕ್ಕೆ ನಾವ್ ಯಾವ ಕಷ್ಟ ಪಡೋದಿಕ್ಕೂ ಸಿದ್ಧಾನೆ. ನಿಮ್ಮ ನೋವು ಛಲ ನಂಗೆ ಅರ್ಥ ಆಯ್ತಮ್ಮ. ನಿಮ್ಮ ಮಾವನ್ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ, ಬೀದಿಗೆ ಬಂದಿರೋ ಕಾರ್ಮಿಕರ ಜೀವನನ ಕಾಪಾಡೋಕ್ಕೋಸ್ಕರ ನೀವು ಕಂಕಣ ಕಟ್ಟಿದ್ದೀರಿ ಅಂತ ಅರ್ಥ ಆಯ್ತು. ನೀವು ಅನ್ಕೊಂಡಾಗ ಆಗೋದಕ್ಕೆ ನನಗೆ ಒಂದು ದಾರಿ ಕಾಣ್ತಿದೆ. ಹೀಗೆ ಮಾಡಿದ್ರೆ ಮತ್ತೆ AAA ಮಸಾಲಾ ಕಂಪನಿ ನಿಮಗೆ ಸಿಗೋ ಅವಕಾಶ ಇದೆ. ಹೌದಾ? ಹೇಳಿ ಲಾಯರ್ ಅವರೇ, ನಾವೇನ್ ಮಾಡಬೇಕು ಹೇಳಿ. ನೀವೀಗಲೇ ಸ್ಟ್ರೈಟ್ ಆಗಿ ಇಂಡಸ್ಟ್ರಿಯಲ್ ಆಫೀಸರ್ಸ್ ಹತ್ರ ಹೋಗಿ ಆಫೀಸರ್ಸ್ನ ನೋಡಿ ಆಯ್ತು ಸರ್, ನೀವು ಹೇಳ್ದ ಹಾಗೆ ಮಾಡ್ತೀವಿ. ಗಾಳಿಲಾಡ್ತಿದ್ದ ದೀಪದ ಹಾಗಿರೋ ನಮ್ಮ ಪ್ರಯತ್ನಕ್ಕೆ ನಿಮ್ಗಾಗೋ ಅಷ್ಟು ಕೈ ಅಡ್ಡ ಇಟ್ಟಿದ್ದೀರಾ. ನಿಮ್ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಒಳ್ಳೆಯವ್ರಿಗೆ ಯಾವತ್ತೂ ಆ ದೇವರು ಒಳ್ಳೇದೇ ಮಾಡ್ತಾನಮ್ಮ. ಥ್ಯಾಂಕ್ ಯು ಲಾಯರ್ ಅವರೇ. ಥ್ಯಾಂಕ್ ಯು.
ನಮಸ್ಕಾರ ಮೇಡಮ್. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಹೇಗಿದ್ದೀರಾ ಆಫೀಸರ್? ಫೈನ್ ಮೇಡಮ್. ಬಾಶ್ಯಾಮ. ಸರ್ ಇರಿ ಸರ್. ಹಾ, ಇಂಡಸ್ಟ್ರಿಯಲ್ ಆಫೀಸರ್ನ ನೋಡಬೇಕು. ಸರ್ ಬೇರೆಯವ್ರ ಜೊತೆ ಮಾತಾಡ್ತಿದ್ದಾರೆ, ಒಂದು 10 ನಿಮಿಷ ವೇಟ್ ಮಾಡಿ. ಶ್ಯಾಮ, 10 ನಿಮಿಷ ಆಗತ್ತೆ ಅಂದ್ರಲ್ಲ, ಹೋಗಿ ಟೀ ಕುಡಿದು ಬರೋಣ. ಹಾ. AAA ಮಸಾಲಾ ಕಂಪ್ನಿ ಬಗ್ಗೆ ಮಾತಾಡಕ್ಕೆ ಇಬ್ರು ಬರ್ತಾರೆ. ರೀಓಪನ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳ್ತಾರೆ. ನೀವ್ ಎಂಥ ಪರಿಸ್ಥಿತಿಲೂ ಅವ್ರಿಗೆ ಪರ್ಮಿಷನ್ ಕೊಡಬಾರ್ದು. ಏನಾದ್ರೂ ಒಂದು ರೀಸನ್ ಹೇಳಿ ಲಿಟಿಗೇಷನ್ ಹಾಕಿ ಆ ಕಂಪ್ನಿನ ಓಪನ್ ಮಾಡಕ್ಕೆ ಆಗಲ್ಲ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಡಿ. ಡಿಫಾಲ್ಟ್ ಇದ್ರೆ ನಾವೇ ಪರ್ಮಿಷನ್ ಇಲ್ಲ ಅಂತೀವಿ ಮೇಡಮ್. ಇದನ್ನ ನೀವು ಬಂದು ಹೇಳಬೇಕಾದ ಅಗತ್ಯ ಏನಿತ್ತು? ಒಂದು ಸ್ಕೂಲ್ ಮಾಸ್ಟರ್ ಇನ್ನೊಂದು ಸ್ಕೂಲ್ ಹೆಡ್ ಮಾಸ್ಟರ್ ಹತ್ರ ಒಬ್ಬ ಸ್ಟೂಡೆಂಟ್ ಬರ್ತಾನೆ, ಅವನನ್ನ ನಿಮ್ಮ ಸ್ಕೂಲಲ್ಲಿ ಸೇರಿಸ್ಕೋಬೇಡಿ ಅಂತ ಹೇಳ್ತಾರೆ ಅಂದ್ರೆ ಅದರ ಅರ್ಥ ಏನಿರುತ್ತೆ? ಆ ಹುಡುಗಂಗೆ ಡಿಸಿಪ್ಲಿನ್ ಇಲ್ಲ ಅಂತನೋ, ಇಲ್ಲ ಅಂದ್ರೆ ಆ ಹುಡುಗಂಗೂ ಸ್ಕೂಲ್ ಮಾಸ್ಟರ್ಗೂ ಪರಸ್ಪರ ಕಂಡ್ರೆ ಆಗಲ್ಲ ಅಂತ. ಕರೆಕ್ಟ್ ಸರ್. ನಾನು ನಿಮ್ಮ ಹತ್ರ ಬಂದು ಹೇಳೋದಕ್ಕೆ ಅದೇ ಕಾರಣ. ಆದರೆ ಇದು ಸ್ಕೂಲ್ ಅಲ್ವಲ್ಲ ಐಶ್ವರ್ಯ ಅವರೇ, ಗೌರ್ಮೆಂಟ್ ಆಫೀಸ್. ನಾನು ಪಬ್ಲಿಕ್ ಸರ್ವೆಂಟ್. ನಾವು ಪರ್ಮಿಷನ್ ಕೊಡೋದಕ್ಕೆ ಬಿಡೋದಕ್ಕೆ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಮೇಡಮ್. ಕರೆಕ್ಟ್ ಸರ್. ನನ್ನಂಥವ್ರಿಗೆ ನೀವು ಹೆಲ್ಪ್ ಮಾಡಿದ್ರೆ ನಿಮ್ಗೆ ಬೆನಿಫಿಟ್ಸ್ ಕೂಡ ಇದೆ ಸರ್. ಈಗ ನೀವು ಹೇಳೋ ಹಾಗೆ ಮಾಡಿದ್ರೆ ನನಗಾಗೋ ಬೆನಿಫಿಟ್ಸ್ ಏನು ಮೇಡಮ್? ವೇಟ್ ಸರಿಯಾಗಿಲ್ಲ ಅಂದ್ರೆ ಹೇಳಿ, ಆ್ಯಡ್ ಮಾಡ್ತೀನಿ. ಇಷ್ಟು ವೇಟ್ ಆಫರ್ ಮಾಡ್ತಿದ್ದೀರಾ ಅಂದರೆ ನೀವು ಕೇಳೋ ಆಫರ್ ಕೂಡ ಭಾರವಾಗೇ ಇರುತ್ತೆ. ಆದರೆ ನೀವು ಕೊಟ್ಟಿರೋ ಈ ಭಾರದಿಂದನೇ ಮ್ಯಾನೇಜ್ ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಐಶ್ವರ್ಯ ಮೇಡಮ್, ನೀವು ಹೇಳ್ದಂಗೆ ಫೇವರ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು. ಬರ್ತೀನಿ. ಓಕೆ ಮೇಡಮ್. ಸರ್ ಫ್ರೀ ಆದ್ರ ಇವಾಗ ಹೋಗಿ ನೋಡ್ಬೋದಾ? ಹೋಗಿ ಸರ್. ಸರ್ ಫ್ರೀ ಆಗೇ ಇದ್ದಾರೆ. ಬಾ ಶ್ಯಾಮ, ಹೋಗಿ. ನಮಸ್ತೆ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಹೇಳಿ ಸರ್, ಏನು ವಿಷಯ? ನಾನು ಅನಂತ ಗಜಪತಿ ವರ್ಮಾ ಅವರ ಚಿಕ್ಕ ಮಗ ಸರ್. AAA ಮಸಾಲಾ ಕಂಪ್ನಿ ಬಗ್ಗೆ ಮಾತಾಡೋದಕ್ಕೆ ಬಂದ್ವಿ. ಓ, ಐಶ್ವರ್ಯ ಮೇಡಮ್ ಹೇಳಿರೋ ಇಬ್ರು ಇವರೇ ಅನ್ಸುತ್ತೆ. ಇಷ್ಟು ಬೇಗ ಬಂದ್ಬಿಟ್ರಲ್ಲ. ಹಾಂ ಹೇಳಿ ಸರ್. ಸ್ವಲ್ಪ ದಿನದಿಂದ ಕಂಪ್ನಿ ಕ್ಲೋಸ್ ಆಗಿದೆ. ಓಕೆ. ಮತ್ತೆ ಓಪನ್ ಮಾಡೋಣ ಅಂತಿದ್ದೀವಿ. ಅದ್ರ ಪರ್ಮಿಷನ್ಗೋಸ್ಕರ ಬಂದಿದ್ದು. AAA ಮಸಾಲಾ ಕಂಪ್ನಿನ ಅದು ಡಿಫಾಲ್ಟರ್ ಲಿಸ್ಟಲ್ಲಿ ಇದೆಯಲ್ಲ, ಪರ್ಮಿಷನ್ ಕೊಡೋಕ್ಕಾಗಲ್ಲ. ಡಿಫಾಲ್ಟರ್ ಲಿಸ್ಟಲ್ಲಿ ಹೇಗಿದೆ ಸರ್? ನಮ್ಮದು ತುಂಬ ಒಳ್ಳೆ ಬ್ರ್ಯಾಂಡ್ ನೇಮ್ ಇರೋ ಕಂಪನಿ. ಒಳ್ಳೆ ಕಂಪ್ನಿ ಅಂತ ನೀವು ಅಂದ್ಕೊಂಡ್ರೆ ಸಾಕಾಗಲ್ಲ, ಗೌರ್ನಮೆಂಟ್ ಡಿಸೈಡ್ ಮಾಡಬೇಕು. ನಿಮ್ಮ AAA ಮಸಾಲಾ ಕಂಪ್ನಿಗೆ ಯಾವ ಕಾರಣಕ್ಕೂ ಪರ್ಮಿಷನ್ ಕೊಡೋಕ್ಕಾಗಲ್ಲ. ಆ ಕಂಪ್ನಿ ಬಗ್ಗೆ ಮಾತಾಡಿ ಅನವಶ್ಯಕವಾಗಿ ನಮ್ಮ ಟೈಮ್ ವೇಸ್ಟ್ ಮಾಡಬೇಡಿ. ಹೊರಡಿ ಸರ್. ಹೊರಡೋದೇನು ಸರ್? ನಾವು ಹೇಳ್ತೀವಿ ಅಂತಲ್ಲ ಸರ್. AAA ಮಸಾಲಾ ಕಂಪ್ನಿದು ಹಿಸ್ಟ್ರಿ ನೋಡಿ. ಮಾರ್ಕೆಟಲ್ಲಿ ನಂಬರ್ 1 ಮಸಾಲಾ ಕಂಪ್ನಿ ಅದು. ಯಾವತ್ತೂ ಕೂಡ ನಾವು ಟ್ಯಾಕ್ಸ್ ಪೇ ಮಾಡದೆ ಬಿಟ್ಟೇ ಇಲ್ಲ. ಈ ಇಯರಲ್ಲಿ ಬಿಟ್ಟರೆ ಬೇರೆ ನೋಡಿದ್ರೆ ಕರೆಕ್ಟಾಗಿ ಟ್ಯಾಕ್ಸ್ ಪೇ ಮಾಡಿದ್ದು ನಾವೇ. ನಮಗೆ ಬೆಸ್ಟ್ ಫೇರ್ ಟ್ಯಾಕ್ಸ್ ಪೇಯರ್ಸ್ ಅಂತ ಅವಾರ್ಡ್ ಕೂಡ ಬಂದಿದೆ. ರೀಸೆಂಟಾಗಿ ನಡೆದಿರೋ ಕೆಲವು ಪ್ರಾಬ್ಲಮ್ಸಿಂದ ನಾವು ಆ ಕಂಪ್ನಿನ ಸರಿಯಾಗಿ ನೋಡ್ಕೊಳಕ್ಕಾಗಲಿಲ್ಲ. ಅದನ್ನು ಬಿಟ್ಟರೆ ನಮ್ಮ ಕಂಪ್ನಿ ಡಿಫಾಲ್ಟರ್ ಲಿಸ್ಟ್ ಸೇರೋದಕ್ಕೆ ಬೇರೆ ಯಾವ ಇಲ್ಲೀಗಲ್ ರೀಸನ್ನೂ ಇಲ್ಲ ಸರ್. ಹಾಗಿದ್ಮೇಲೆ ಪರ್ಮಿಷನ್ ಯಾಕೆ ಕೊಡಲ್ಲ ಸರ್? ಏನು ಸರ್ ಇಷ್ಟೊಂದು ಗಟ್ಟಿಯಾಗಿ ಮಾತಾಡ್ತಿದ್ದೀರಾ? ಯಾವ ರೀಸನ್ನು ಇಲ್ದೇನೆ ನಿಮ್ಮ ಕಂಪ್ನಿನ ಡಿಫಾಲ್ಟರ್ಸ್ ಲಿಸ್ಟ್ಗೆ ಹಾಕೋದಕ್ಕೆ ನಾವೇನಾದರೂ ದಡ್ರಾ? ಅಥವಾ ನಿಮಗೂ ನಮಗೂ ಏನಾದರೂ ಹಳೆ ದ್ವೇಷನೋ ಆಸ್ತಿ ಗಲಾಟೆನೋ ಇದೆಯಾ? AAA ಮಸಾಲಾ ಕಂಪ್ನಿ ಕಳಪೆ ಪ್ರಾಡಕ್ಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದೆ ಅಂತ ಅಲಿಗೇಷನ್ಸ್ ಇದೆ.
ಲಾಸ್ಟ್ ಇಯರಿಂದ ಗೌರ್ಮೆಂಟ್ಗೆ ಟ್ಯಾಕ್ಸ್ ಪೇ ಆಗಿಲ್ಲ. ಬ್ಯಾಂಕಿಂದ ಲೋನ್ ತಗೊಂಡು ತೀರಿಸಿಲ್ಲ ಅಂತ ನಿಮ್ಮ ಕಂಪ್ನಿ ಮೇಲೆ ಕೇಸ್ ಕೂಡ ಫೈಲ್ ಆಗಿದೆ. ಇಷ್ಟಕ್ಕೂ ಯಾವ ಫಾಲ್ಟು ಇಲ್ಲದೆ ಇದ್ದರೆ ನಾವ್ಯಾಕೆ ಪರ್ಮಿಷನ್ ಕೊಡಲ್ಲ? ನೀವೆಷ್ಟೇ ಬೇಡ್ಕೊಂಡ್ರು ಸರಿ, AAA ಮಸಾಲಾ ಕಂಪ್ನಿಗೆ ಪರ್ಮಿಷನ್ ಕೊಡೋಕ್ಕಾಗಲ್ಲ. ಏನ್ ಸರ್ ಇದು? ಪರ್ಮಿಷನ್ ಕೊಡಲ್ಲ ಅಂತಿದ್ದೀರಿ ಹೊರತು ಏನ್ ಮಾಡಿದ್ರೆ ಪರ್ಮಿಷನ್ ಕೊಡ್ತೀರಿ ಅಂತ ಹೇಳ್ತಿಲ್ವಲ್ಲ. ನೀವು ಬೇಕು ಅಂತಾನೆ ನಮಗೆ ಪರ್ಮಿಷನ್ ಕೊಡಬಾರ್ದು ಅನ್ಕೋತಾ ಇದ್ದೀರಾ? ಏನ್ ಸರ್ ನೀವು ಮಾತಾಡ್ತಿರೋದು? ಬೇಕು ಅಂತ ಯಾಕೆ ಮಾಡ್ತೀವಿ? ಮತ್ತೆ ನಮಗೆ ಪರ್ಮಿಷನ್ ಕೊಡಿ ಸರ್, ಇಲ್ಲ ಅಂದ್ರೆ ನಿಮ್ಮ ಹೈಯರ್ ಅಥಾರಿಟೀಸ್ಗೆ ಕಂಪ್ಲೇಂಟ್ ಮಾಡಬೇಕಾಗತ್ತೆ. ಏನು ಹೆದರಿಸ್ತಾ ಇದ್ದೀರಾ? ಹೆದರಿಸ್ತಾ ಇಲ್ಲ, ಮಾಡೋದನ್ನೇ ಹೇಳ್ತಾ ಇದ್ದೀನಿ. ನಾನು ನಿಮ್ಮನ್ನ ರೂಲ್ಸಿಗೆ ವಿರುದ್ಧವಾಗಿ ಕೆಲಸ ಮಾಡಿ ಅಂತ ಹೇಳ್ತಿಲ್ಲ. ರೂಲ್ಸ್ ಪ್ರಕಾರ ಏನ್ ಮಾಡಬೇಕು ಹೇಳಿದ್ರೆ ನಮ್ಮ ಪ್ರಾಬ್ಲಮ್ಸು ಕ್ಲಿಯರ್ ಆಗತ್ತೆ. ಅದನ್ನ ಬಿಟ್ಟು ಪರ್ಮಿಷನ್ ಕೊಡಲ್ಲ ಹೋಗಿ ಅಂದ್ರೆ ಹೋಗ್ತೀವಿ, ಎಷ್ಟು ದೂರ ಆದರೂ ಹೋಗ್ತೀವಿ. ಕೋರ್ಟಿಗೆ ಹೋಗಿ ನಿಮ್ಮ ಮೇಲೆ ಕೇಸ್ ಹಾಕೋ ಅಷ್ಟು ದೂರ ಹೋಗ್ತೀವಿ. ಸರ್ 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 ಕೂತ್ಕೊಳ್ಳಿ ಸರ್, ಪ್ಲೀಸ್ ಕೂತ್ಕೊಳ್ಳಿ, ಸರ್. ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಳ್ಳೋದು ಯಾಕೆ ಹೇಳಿ ಸರ್? ನಮ್ಗೆ ಈ ವಾದ ಬೆದರಿಕೆ ಎಲ್ಲ ಯಾಕೆ ಹೇಳಿ? ಆನಂದ ವರ್ಮ ಅವರು ತುಂಬ ಒಳ್ಳೆ ವ್ಯಕ್ತಿ, ಸೊಸೈಟಿಲಿ ಅವ್ರ ಕುಟುಂಬಕ್ಕೆ ತುಂಬ ಒಳ್ಳೆ ಹೆಸರಿದೆ. ಅಂಥವರಿಗೆ ಏನೋ ಅಂದ್ಕೊಳ್ದಿರೋ ಪ್ರಾಬ್ಲಮ್ ಬಂತು, ಆ ಫ್ಯಾಕ್ಟ್ರಿನ ಸರಿಯಾಗಿ ನೋಡ್ಕೊಳ್ಳಿಲ್ಲ. ಅದನ್ನು ಬಿಟ್ಟರೆ ಅವರು ಡಿಫಾಲ್ಟರ್ಸ್ ಅಲ್ಲ ಸರ್. ಅವರಿಂದ ಅವ್ರ ಕಂಪ್ನಿಯಿಂದ ತುಂಬ ಕುಟುಂಬ ಜೀವನ ಮಾಡ್ತಿದೆ. ಇಂಥ ಕಂಪ್ನಿ ಮಾರ್ಕೆಟಲ್ಲಿ ಇರಬೇಕು ಸರ್. ಕಾರ್ಮಿಕರಿಗೆ ತುಂಬ ಕಡಿಮೆ ಸಂಬಳ ಕೊಡ್ತಾ ಅವ್ರ ಶ್ರಮ ಯೂಸ್ ಮಾಡ್ಕೊಳ್ತಿರೋ ಕಂಪ್ನಿಗಳಿಗೆಲ್ಲ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಸರ್. ಅಂಥದ್ರಲ್ಲಿ ಅವ್ರಿಗೆ ಜೀವನ ಕೊಡ್ತಿರೋ ಇವ್ರ ಕಂಪ್ನಿ ಕೊಡದೇ ಇದ್ರೆ ಹೇಗೆ ಸರ್? ಅವ್ರ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿರೋ ಕಾರ್ಮಿಕರಿಗೆ ಬೋನಸ್, ಹೆಲ್ತ್ ಸೆಕ್ಯೂರಿಟಿ, ಹೌಸಿಂಗ್ ಲೋನ್ ಕೊಡ್ತಾರೆ. ಕಾರ್ಮಿಕರಿಗೆ ಒಳ್ಳೇದು ಮಾಡೋ ಕಂಪ್ನಿ ಸರ್ ಇದು. ಇಂಥ ಕಂಪ್ನಿಗೆ ನಾವು ಸಪೋರ್ಟ್ ಮಾಡಬೇಕು ಸರ್. ಆದರೂ ಇವರಿಗಿರೋ ಎಲಿಗೇಷನ್ ಏನಿದೆ ಸರ್? ಇವರು ಆ ಫ್ಯಾಕ್ಟ್ರಿನ ನೆಗ್ಲೆಕ್ಟ್ ಮಾಡಿದ್ರಿಂದ ಕಟ್ಟಬೇಕಾಗಿರೋ ಟ್ಯಾಕ್ಸ್, ಬ್ಯಾಂಕ್ ಲೋನ್ ಅಮೌಂಟ್ ಕ್ಲಿಯರ್ ಮಾಡಿ ಫುಡ್ ಇನ್ಸ್ಪೆಕ್ಟ್ರಿಂದ ಕ್ವಾಲಿಟಿ ಸರ್ಟಿಫಿಕೇಟ್ ತಂದರೆ ಸಾಕಾಗತ್ತೆ. ಪ್ರಾಡಕ್ಟ್ ಕಳಪೆ ಆದಾಗ ಮಾಡಿದವ್ರು ನಾವೇ ಅಂತ ಸರೆಂಡರ್ ಆದರು. ಆ ಕೇಸ್ ಕೂಡ ಕ್ಲೋಸ್ ಆಯಿತು. ಇವ್ರು ಕಟ್ಟಬೇಕಾಗಿರೋ ದುಡ್ಡು ಕಟ್ಟಿದ್ರೆ ಸಾಕಾಗತ್ತೆ. ಅಮೌಂಟ್ ಎಷ್ಟು ಕಟ್ಟಬೇಕು? 1 ನಿಮಿಷ ಸರ್. ಇವ್ರಿಗೆ ಆ ಬ್ಯಾಂಕ್ ಲೋನ್ ಕ್ಲಿಯರ್ ಮಾಡಿಕೊಂಡು ನಮಗೆ 10 lakhs ಕಟ್ಟಿದ್ರೆ ಇವ್ರಿಗೆ ಯಾವ ಪ್ರಾಬ್ಲಮ್ ಇರಲ್ಲ ಸರ್. ನಾವು ಪರ್ಮಿಷನ್ ಕೊಡ್ಬೋದು ಸರ್. ಇವರೇನು ನಮ್ಮನ್ನು ಮರ್ಯಾದೆಯಿಂದ ಕೇಳ್ತಿದ್ದಾರೆ. ನಾವು ಇವರಿಗೆ ಪರ್ಮಿಷನ್ ಕೊಡದೇ ಇದ್ರೆ, ಬೇಕು ಅಂತಾನೆ ಪರ್ಮಿಷನ್ ಕೊಡ್ತಿಲ್ಲ ಅಂತ ಇವ್ರು ಕೋರ್ಟಲ್ಲಿ ಕೇಸ್ ಹಾಕಿದ್ರೆ ನಮ್ಮ ಕೆಲಸ ಹೋಗುತ್ತೆ ಸರ್. ನಾವು ತಪ್ಪಿಸ್ಕೊಳ್ಳೋಕ್ಕೂ ಕೂಡ ಚಾನ್ಸ್ ಇಲ್ಲ. ಓಕೆ ಸರ್, ನೀವು 10 ಲಕ್ಷ DD ಫುಡ್ ಇನ್ಸ್ಪೆಕ್ಟರ್ ಹತ್ರ ಒಂದು ಲೆಟರ್ ತೊಗೊಂಡು ಬಂದರೆ ನಿಮ್ಮ AAA ಮಸಾಲಾ ಕಂಪ್ನಿಗೆ ಪರ್ಮಿಷನ್ ಕೊಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ, ಥ್ಯಾಂಕ್ ಯು. ಪರವಾಗಿಲ್ಲ. ಏನೇ ನಿಂಗೆ ಬುದ್ಧಿ ಇದೆಯಾ? ಯಾರಿಗೇನು ಹೇಳಬೇಕು ಏನು ಹೇಳಬಾರ್ದು ಅಂತ ಗೊತ್ತಿಲ್ವಾ? ಸರ್, ನಾನು ಫೇವರಾಗಿ ಮಾತಾಡಿದ್ದು ಅವರಿಗಲ್ಲ ಸರ್, ನಿಮಗೆ. ಅವ್ರ ಕಡೆ ನ್ಯಾಯ ಇದೆ ಸರ್. ಪರ್ಮಿಷನ್ ಕೊಟ್ಟಿಲ್ಲ ಅಂತ ಅವ್ರು ಕೋರ್ಟಿಗೆ ಹೋದರೆ ನಿಮ್ಮ ಉದ್ಯೋಗ ಮರ್ಯಾದೆ ಎರಡೂ ಹೋಗುತ್ತೆ. ಸೊಸೈಟಿಲಿ ಹೆಸರು ಪ್ರತಿಷ್ಠೆ ಇರೋ ಇಂಥವ್ರಿಗೆ ಹೆಲ್ಪ್ ಮಾಡಿದ್ರೆ ನಮಗೂ ಹೆಸರು ಬರುತ್ತೆ. ಅನ್ಯಾಯ ಮಾಡಿದ್ರೆ ನಮಗೂ ಅನ್ಯಾಯ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ ಸರ್. ಈಗಿಂದೀಗಲೇ 10 ಲಕ್ಷ ಎಲ್ಲಿಂದ ತರೋದು ಶ್ಯಾಮ? ನಾನು ಅದೇ ಯೋಚನೆ ಮಾಡ್ತಿದ್ದೆ ರೀ. ನಿಮ್ ಫ್ರೆಂಡ್ಸ್ ಯಾರಿಗಾದ್ರೂ ಕಾಲ್ ಮಾಡಿ ಕೇಳ್ಬೋದಲ್ಲ? ಇಷ್ಟು ದಿನ ನಾನು ಯಾರ ಹತ್ರನೂ ಟಚ್ಚಲ್ಲಿಲ್ಲ. ಈಗ ಸಡನ್ ಆಗಿ ಫೋನ್ ಮಾಡಿ 10 ಲಕ್ಷ ಸಾಲ ಬೇಕು ಅಂದ್ರೆ ಕೊಡ್ತಾರೆ ಅಂತೀಯಾ? ನಮ್ ಪ್ರಯತ್ನ ನಾವು ಮಾಡ್ಬೇಕಲ್ಲ ರೀ. ಓಕೆ, ಟ್ರೈ ಮಾಡ್ತೀನಿ. ಹಲೋ, ಯಾರು? ಹಲೋ ಸುಧೀರ್, ನಾನು ಅಖಿಲ್ ಮಾತಾಡ್ತಾ ಇದ್ದೀನಿ. ಓ ಅಖಿಲ್, ನೀನಾ? ಹೌ ಆರ್ ಯು? ಫೈನ್ ಕಣೋ.
ಏನೋ ಇಷ್ಟು ದಿವಸ ಎಲ್ಲಿ ಹೋಗಿದ್ದೆ? ಆ ವಿಷಯ ಎಲ್ಲ ಆಮೇಲೆ ಮಾತಾಡೋಣ ಕಣೋ. ಓಕೆ ಓಕೆ. ಹೌದು, ನಿಮ್ಮ AAA ಮಸಾಲಾ ಕಂಪ್ನಿ ಈಗ ಇಲ್ವಂತೆ? ಹೌದು. ಏನಾಯ್ತು? ಅದೆಲ್ಲ ಒಂದು ದೊಡ್ಡ ಕತೆ ಕಣೋ, ಸಿಕ್ದಾಗ ಹೇಳ್ತೀನಿ ಬಿಡು. ಓಕೆ ಓಕೆ, ಸಿಕ್ತಾಗ್ಲೇ ಹೇಳುವಂತೆ ಬಿಡು. ನೀ ನನಗೊಂದು ಹೆಲ್ಪ್ ಮಾಡ್ಬೇಕು ಕಣೋ. ಏನು? ಅರ್ಜೆಂಟಾಗಿ ನನಗೆ ಒಂದು 10 ಲಕ್ಷ ಬೇಕು. 10 ಲಕ್ಷನಾ? ಹೌದು, 10 ಲಕ್ಷನೇ. 10 ಲಕ್ಷ ಏನೋ? ನಿನ್ನಂತವ್ರಿಗೆ 10 ಕೋಟಿ ಕೇಳಿದ್ರು ಕೊಡಬೇಕು. AAA ಮಸಾಲಾ ಕಂಪ್ನಿ ಇದ್ದಿದ್ರೆ ಹಾಗೆ ಕೊಡ್ತಿದ್ದೆ. ಆದ್ರೆ ಈಗ ಕಂಪ್ನಿ ಇಲ್ಲ ಅಂದಮೇಲೆ ನಿನ್ಗೆ ಏನ್ ನೋಡಿ 10 ಲಕ್ಷ ಸಾಲ ಕೊಡ್ಲಿ? ಅದಲ್ದೆ ನಿಮ್ ಚರಿತ್ರೆನ ಪೂರ್ತಿ ಟಿವಿಲಿ ನೋಡಿದ್ನಲ್ಲ, ಅದೆಲ್ಲ ನೋಡಿದ್ಮೇಲೂ ನಿನಗೆ 10 ಲಕ್ಷ ಕೊಡೋದಿಕ್ಕೆ ನಾನೇನ್ ದಡ್ಡ ಅಲ್ಲ ಕಣೋ.